ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿರುವಂತ ಆರೋಪ ಇವತ್ತು ಭವಾನಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಇದೆ. ಭವಾನಿ ರೇವಣ್ಣಗೆ ನೋಟಿಸ್ ಅನ್ನು ಕೊಟ್ಟಿದೆ ಎಸ್ಐಟಿ. ಈಗಾಗಲೇ 2 ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನು ಕೊಡಲಾಗಿದೆ, ಬಟ್ ಅವರು ವಿಚಾರಣೆಗೆ ಬಂದಿಲ್ಲ. ಸೊ ಹಾಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಭವಾನಿಗೆ ನೋಟಿಸ್ ಅನ್ನು ನೀಡಲಾಗಿತ್ತು. ಹೀಗಾಗಿ ನಿನ್ನೆ ಕೋರ್ಟ್ ಮೊರೆ ಹೋಗಿದ್ರು. ಸೊ ಏನಾಗುತ್ತೆ ಅನ್ನೋದು ಪ್ರಶ್ನೆ ಇದೆ, ಕುತೂಹಲ ಇದೆ. ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿರುವಂತಹ ಆರೋಪದ ಅಡಿಯಲ್ಲಿ ಭವಾನಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಇದೆ. ಭವಾನಿ ರೇವಣ್ಣಗೆ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದ್ರು ಕೂಡ ಅವರು ವಿಚಾರಣೆಗೆ ಹಾಜರಾಗಿರ್ಲಿಲ್ಲ. ಯಾರೇ ಆಗಿದ್ರು ವಿಚಾರಣೆಗೆ ಹಾಜರಾಗಬೇಕು, ಸಹಕಾರವನ್ನ ಕೊಡಬೇಕು. ಆದರೆ ಇವರು ಸಹಕಾರವನ್ನು ಕೊಟ್ಟಿರಲಿಲ್ಲ, ವಿಚಾರಣೆಗೆ ಹಾಜರಾಗಿರ್ಲಿಲ್ಲ. ಆದರೆ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ನಿನ್ನೆ. ಸೊ ಕೋರ್ಟ್ನಲ್ಲಿ ಭವಾನಿಗೆ ಜಾಮೀನು ಸಿಗುತ್ತಾ ಸಿಗಲ್ವಾ ಅನ್ನೋದು ಪ್ರಶ್ನೆ. ಸಿಗದೇ ಇದ್ರೆ ಇವ್ರಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳಂತ ಅನ್ನಿಸ್ಕೊಳ್ತಾ ಇರೋರು ವಿಚಾರಣೆಗೆ ಹಾಜರಾಗದೇ ಇರೋದೇ ದೊಡ್ಡ ಸಮಸ್ಯೆ, ದೊಡ್ಡ ಲೋಪದೋಷ, ಹಾಗೇನೆ ಚಾಲೆಂಜಿಂಗ್ ಅನಿಸ್ತಾ ಇರೋದು. ರೇವಣ್ಣ ವಿಚಾರಣೆಗೆ ಹಾಜರಾಗಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ, ಅವರು ಹಾಜರಾಗದೇ ಇದ್ದಿದ್ದು ಸಮಸ್ಯೆ ಆಗಿತ್ತು. ಅದಕ್ಕೆ ಅವರು ಜೈಲಿಗೆ ಹೋಗೋ ಪರಿಸ್ಥಿತಿ ಕೂಡ ಬಂತು. ಇನ್ನು ಭವಾನಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸನ್ನು ಕೊಡಲಾಗಿದೆ. ಆದರೆ ಅವರು ನೋಟಿಸ್ಗೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡಿಲ್ಲ, ವಿಚಾರಣೆಗೂ ಹಾಜರಾಗಿಲ್ಲ. ಇನ್ನಿವರ ಪುತ್ರ ಪ್ರಜ್ವಲ್ ಅಂತೂ ಕೇಳಬೇಡಿ, ಅವರು ಯಾವುದೇ ರೀತಿಯಾಗಿ ಸಹಕಾರವನ್ನು ತನಿಖೆಗೆ ನೀಡ್ತಾ ಇಲ್ಲ. ಹೀಗಿರಬೇಕಾದ್ರೆ ತನಿಖೆಗೆ ಯಾವುದೇ ರೀತಿಯಾದಂಥ ಸಹಕಾರ ನೀಡ್ತಾ ಇಲ್ಲ ಅಂತಂದರೆ ಸಮಸ್ಯೆ ಆಗತ್ತೆ. ಸಾಮಾನ್ಯವಾಗಿ ಆರೋಪವೋ ಅಥವಾ ಅಪರಾಧಿಗೋ ಸತ್ಯನೋ ಸುಳ್ಳೋ ಕಾನೂನಿಗೆ ಎಲ್ಲರೂ ಬೆಲೆ ಕೊಡಲೇಬೇಕು, ಗೌರವ ಕೊಡಲೇಬೇಕು. ಏನಾಗಿದೆ ಅದನ್ನು ಹೋಗಿ ಹೇಳಿ ಬರೋಕ್ಕೆ ಸಮಸ್ಯೆ ಏನು ಅಂತ ಜನನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ತಪ್ಪು ಮಾಡಿದಾರೋ ಮಾಡಿಲ್ವೋ ಅದು ಸೆಕೆಂಡ್ರಿ. ಈ ದೊಡ್ಡ ಆರೋಪದಲ್ಲಿ ಇವ್ರ ಹೆಸರುಗಳು ಬಂದಿದೆ ಅಂತಂದರೆ ತನಿಖೆಗೆ ಒಳಗಾಗಲೇಬೇಕಾಗತ್ತೆ. ಯಾರೇ ಆಗಿದ್ರೂ ತನಿಖೆಗೆ ಒಳಗಾಗಲೇಬೇಕಾಗತ್ತೆ. ಸಾಮಾನ್ಯದವರಾದರೂ ಅಷ್ಟೇ, ಹೈ ಪ್ರೊಫೈಲ್ ಕೇಸ್ ಆದರೂ ಅಷ್ಟೇ, ಅಧಿಕಾರದಲ್ಲಿ ಇರೋರಾದರೂ ಅಷ್ಟೇ, ಅಧಿಕಾರದಲ್ಲಿ ಇದ್ದೋರಾದರೂ ಅಷ್ಟೇ, ತನಿಖೆಗೆ ಒಳಪಡಲೇಬೇಕು. ಇಲ್ಲಿ ಸಮಸ್ಯೆ ಆಗ್ತಿರೋದು ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ ಅಂತ. ಇದೀಗ ಎಸ್ಐಟಿ ನೋಟಿಸ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗೋದಕ್ಕೆ ರೆಡಿ ಇಲ್ಲ, ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಜಾಮೀನು ಸಿಗುತ್ತಾ ಅನ್ನೋದು ಪ್ರಶ್ನೆ. ಎಸ್ಐಟಿ ಪರ ವಕೀಲರು ವಾದ ಅಂತೂ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಯಾಕಂದರೆ ಈ ಪ್ರಕರಣದಲ್ಲಿ ಪ್ರಮುಖ 3 ಆರೋಪಿಗಳ ಹೆಸರು ಏನಿದೆ, ಇವರು ವಿಚಾರಣೆಗೆ ಸಹಕಾರ ಮಾಡಿದ್ರೆ ಮಾತ್ರ ತನಿಖೆ ಸಲೀಸಾಗಿ ಸುಗಮವಾಗಿ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಇನ್ನೊಂದು ಕಡೆಯಲ್ಲಿ ಭವಾನಿ ಕೂಡ ಕಾನೂನು ಹೋರಾಟಕ್ಕೆ ರೆಡಿ ಆಗಿದ್ದಾರೆ. ಆದರೆ ಕೋರ್ಟ್ನಲ್ಲಿ ಜಾಮೀನು ಸಿಗುತ್ತಾ ಸಿಗಲ್ವಾ ಅನ್ನೋದು ಪ್ರಶ್ನೆ. ಸಿಗಲಿಲ್ಲ ಅಂತಂದರೆ ಇವರಿಗೂ ಕೂಡ ಒಂದು ದೊಡ್ಡ ಟೆನ್ಷನ್ ಅಂತೂ ಕಟ್ಟಿಟ್ಟ ಬುತ್ತಿ. ಇಲ್ಲಿವರೆಗೂ ಭವಾನಿ ಯಾವುದೇ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ. ಮಗನ ಬಗ್ಗೆ ಆಗಿರಲಿ ಅಥವಾ ಪತಿಯ ಬಗ್ಗೆ ಆಗಿರಲಿ ಅಥವಾ ಈ ಪ್ರಕರಣದ ಬಗ್ಗೆ ಆಗಿರಲಿ, ಯಾವುದ್ರ ಬಗ್ಗೆಯೂ ಕೂಡ ಅವರು ರಿಯಾಕ್ಷನ್ ಕೊಟ್ಟಿಲ್ಲ. ಹಾಸನಕ್ಕೂ ಹೋಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ, ಬೆಂಗಳೂರಿನಲ್ಲೇ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಸೊ ಹಾಗಾಗಿ ಭವಾನಿ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ, ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಜಾಮೀನು ಸಿಗುತ್ತಾ ಸಿಗಲ್ವಾ ಅನ್ನೋದು ಪ್ರಶ್ನೆ. ಸಿಕ್ಕಿದ್ರೆ ತನಿಖೆಗೆ ಸಹಕಾರ ಮಾಡ್ತಾರಾ, ನೋಟಿಸ್ ಕೊಟ್ಟಿದೆ ಅಲ್ವಾ, ತನಿಖೆಗೆ ಬರ್ತಾರಾ ಅನ್ನೋದು ಪ್ರಶ್ನೆ. ಒಂದು ವೇಳೆ ಜಾಮೀನು ಸಿಕ್ಕಿಲ್ಲ ಅಂತ ಅಂದರೆ ಖಂಡಿತವಾಗಿಯೂ ಸಮಸ್ಯೆ ಆಗತ್ತೆ.